ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮ್ಮ ಜೊತೆ ಏನು ವಿಷಯನ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ, ಏನು ವಿಷಯ ತೊಗೊಂಡು ಬಂದಿದ್ದೀನಿ ಅಂತಂದರೆ, ಇವತ್ತು ಈ ಮೆಂತೋ ಪ್ಲಸ್ ಕಾಣಿಸ್ತಾ ಇದೆಯಾ, ಈ ಮೆಂತೋ ಪ್ಲಸ್ಗಿರೋ ಪವರು ಬೇರೆ ಇನ್ಯಾವುದಕ್ಕೂ ಅಷ್ಟಾಗಿ ನಾನು ಕಂಡಿಲ್ಲ. ಚಿಕ್ಕದು ಒಂದು ನಮ್ಮ ಒಂದು 10 ರೂಪಾಯಿ 5 ರೂಪಾಯಿ 20 ರೂಪಾಯಿ ಒಳಗಡೆ ಬಜೆಟಲ್ಲಿ ನಮ್ಮ ತಲೆನೋವು ವಾಸಿ ಆಗೋಂಥದ್ರಲ್ಲಿ ಇದ್ರ ಬಗ್ಗೆ ಮತ್ತು ನಾನು ಈ ವಿಕ್ಸ್ ವ್ಯಾಪರೋಬ್ ಅಂತೇಳಿ ವಿಕ್ಸ್ ವ್ಯಾಪರೋಬ್ ಇದು ಮೆಂತೋ ಪ್ಲಸ್. ಇವೆರಡರ ವ್ಯತ್ಯಾಸ ಏನು ಅಂತಂದರೆ, ಇದು ಹಚ್ಚಿದ್ರೆ ಮಾತ್ರ ಯಾವುದೇ ನೋವು ಹೋಗಿರೋದನ್ನು ಇವತ್ತವರೆಗೂ ನಾನು ನೋಡಿಲ್ಲ. ಇದು ಹಚ್ಚಿದ್ರೆ ಏನು ಯೂಸ್ ಅಂತಾನು ಅನಿಸಲ್ಲ ನನಗೆ. ಏನಂತಂದರೆ, ಸುಮ್ಮನೆ ಹಚ್ಚಿದಷ್ಟು ಒಂಥರ ಏನೋ ಆಯಿಂಟ್ಮೆಂಟು ಆಯಿಲು ಹಚ್ಚಿದಂಗೆ ಫೀಲ್ ಆಗುತ್ತೆ ಬಿಟ್ಟರೆ, ಇರಿಟೇಟ್ ಆಗ್ತಾ ಇರುತ್ತೆ ಬಿಟ್ಟರೆ, ಇದು ಹಚ್ಚಿದರೆ ಏನು ಯೂಸ್ ಇಲ್ಲ. ನನಗಂತೂ ಯಾವಾಗಲೂ ವಾರಕ್ಕೆ 2-3 ಸಲ ಅಂತ ತಲೆನೋವು ಹಿಡಿದಿರುತ್ತೆ. ಒಂದೊಂದು ಸಲ ತಲೆನೋವು ಬಂದುಬಿಡ್ತು ಅಂತಂದರೆ ವಾಂತಿ ಆಗೋವರೆಗೂ ಅಂತಿಂದ ತಲೆನೋವು ಬರೋಲ್ಲ, ಹೇಳೋಕ್ಕೆ ಅಸಾಧ್ಯ ಅಂಥ ತಲೆನೋವು ಬಂದಿರುತ್ತೆ. ಮುಂಚೆಲ್ಲೂ ನಂಗೆ ಅಂಥದ್ದೇ ತಲೆನೋವು ಬರ್ತಾಯಿದ್ದು. ವಾಮಿಟ್ ಆದಮೇಲೆ ನನಗೆ ತಲೆನೋವು ಕಮ್ಮಿ ಆಗ್ತಿದ್ದು. ಇದನ್ನು ಯಾವತ್ತೂ ನಾನು ಹಚ್ಚಿಲ್ಲ. ಮಿಸ್ಸಾಗಿ ಯಾರೋ ಒಬ್ಬರು ಕೊಟ್ಟಿದ್ದರು ನಮ್ಮ ಊರಲ್ಲಿ, ಇದನ್ನು ಕೊಡ್ರಿ ಅಂತ ಅಂದರೆ ಮನೆಯಲ್ಲಿ ಇದನ್ನು ಕೊಟ್ಟರು, ಇದು ಹಚ್ಚಿರಿ ಚೆನ್ನಾಗಿರುತ್ತೆ, ನಾನು ಇದೇ ಯೂಸ್ ಮಾಡೋದು ಅಂತ ಅಂಗಡಿದ್ದು ಅಮ್ಮ ಕೊಟ್ಟಿದ್ದು. ಅದು ತಂದು ಹಂಗೆ ಅವ್ರು ಕೊಟ್ಟರಲ್ಲ ಅಂತ ಒಂದು ಗೌರವಕ್ಕೆ, ಅವ್ರ ಪ್ರೀತಿಗೆ ಬೆಲೆ ಕೊಟ್ಟು ಬಿಡುವತ್ಲಾಗ ಅವ್ರು ಎಷ್ಟು ಪ್ರೀತಿಯಿಂದ ಹೇಳ್ತಿದಾರಲ್ಲ ಇರಲಿ ಅಂತ ನಾನು ಅದನ್ನು ಇಸ್ಕೊಂಡೆ ಬಂದೆ. ಬಿಡು ಆಯ್ತು, ದುಡ್ಡಿನ ಮುಖ ನೋಡಲಿಲ್ಲ, ಅದು ಹಂಗೆ ಕುಂತಿದೆ ಈ ಥರದ್ದು. ಅದು ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ. ಬೇರೆಯವ್ರಿಗೆ ಯೂಸ್ ಇರ್ಬೋದೇನೋ, ಬಟ್ ನನಗೆ ಯೂಸ್ ಇಲ್ಲ. ಇದು ಮಾತ್ರ ಸಖತ್ತು ಪವರ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಹಚ್ಚಿದ ತಕ್ಷಣ ತಲೆನೋವು ಬೇಗ ಕಮ್ಮಿ ಆಗ್ಬಿಡುತ್ತೆ, ಈಸಿ. ಇದು ಪರವಾಗಿಲ್ಲ. ಇದ್ರ ಮೆಂತೋ ಪ್ಲಸ್ ಚೆನ್ನಾಗಿರುತ್ತೆ. ಈ ಮೆಂತೋ ಪ್ಲಸ್ ಇದು 2 ರೂಪಾಯಿ ಆದರೂ ಕೂಡ ಅಲ್ಟಿಮೇಟಾಗಿ ತಲೆನೋವು ಕಮ್ಮಿ ಆಗುತ್ತೆ, ಪರವಾಗಿಲ್ಲ. ಈ ಒಂದು ಮೆಂತೋ ಪ್ಲಸ್ಸಿಂದ ನಾವು ತಲೆನೋವು ಈಸಿಯಾಗಿ ಕಮ್ಮಿ ಮಾಡ್ಕೋಬೋದು. ಇದರಿಂದ ಏನು ಕೈ ನೋವು ಮೈ ನೋವು ನನಗಂತೂ ಏನು ಯೂಸ್ ಅಂತ ಅನಿಸಲ್ಲ. ಬೇರೆಯವ್ರಿಗೆ ಹಿಂಗೆ ಗೊತ್ತಿಲ್ಲ. ನಿಮಗೇನಾದರೂ ಇದರಿಂದ ನಿಮ್ಗೆ ಯೂಸ್ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಇದು ಬೆಟರ್ ಇದ್ದರೂ ಕೂಡ ಇದನ್ನು ತಿಳಿಸಿ. ಮೆಂತೋ ಪ್ಲಸ್ ಇದು ಬೆಟರ್ ಅಂತ. ಕೈ ನೋವು, ತಲೆನೋವು, ಕಾಲು ನೋವು ಇದ್ದರೂ ಕೂಡ ಇದು ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗುತ್ತೆ. ಇದಕ್ಕೂ ಮೀರ್ತು ಅಂತಂದರೆ, ಒಂದು ಲೋಟ ಒಳ್ಳೆ ಕಾಫಿ ಕುಡಿದೆ ಅಂತಂದರೆ 1 ಲೋಟ ಕುಡಿತಾನೇ ಇರ್ತೀನಿ. ನಾನು ಕುಡಿದು ಕಂಪ್ಲೀಟ್ ಆಗಿರಲ್ಲ, ಕುಡಿತಾ ಇರ್ಬೇಕಾದ್ರೆ ತಲೆನೋವು ಹೋಗ್ಬಿಟ್ಟಿರುತ್ತೆ. ಕೆಲವೊಂದು ಸಲ ಒಂದು 3 ತಿಂಗಳಿಗೋ 4 ತಿಂಗಳಿಗಂತೂ ಕಂಟಿನ್ಯೂಸ್ ಆಗಿ ಬಂದೇ ಬರುತ್ತೆ. 3 ತಿಂಗಳು 4 ತಿಂಗಳಂತೂ ಇದ್ದೇ ಇರುತ್ತೆ. ನಂಗೆ ಆ ಥರ ತಲೆನೋವು ಬಂತು ಅಂತಂದರೆ ತಲೆನೋವೆಲ್ಲ ಸಿಡಿದೋಗೋಂಥದ್ದು ಬಂದಿರುತ್ತೆ. ಆವಾಗ ತಲೆಗೆ ಬಟ್ಟೆ ಬಿಕ್ಕೊಂಡು ಈ ಮೆಂತೋ ಪ್ಲಸ್ ಹುಡ್ಕೊಂಡೋಗಿ ತಗೊಂಡು ಹಚ್ಚಿ ಆಮೇಲೆ ಕಾಫಿ ಕುಡಿದ್ರೂ ಹೋಗಿರಲ್ಲ. ಇನ್ನು ಟೀ ಕುಡಿದ್ರಂತೂ ಇನ್ನೂ ಜೋರಾಗಿರುತ್ತೆ ತಲೆನೋವು. ಟೀ ಕುಡಿದಷ್ಟು ಜೋರಾಗ್ತಾ ಇರುತ್ತೆ. ಕಾಫಿ ಕುಡಿದಾಗ ಅದೇನಷ್ಟು ಇದಾಗೋದಿಲ್ಲ, ಪರವಾಗಿಲ್ಲ. ಇದು ಹಚ್ಚಿ ತಲೆನೋವು ಬಟ್ಟೆ ಬಿಗ್ದಾಗ ಕೆಲವೊಂದು ಸಲ ಬಿಡುತ್ತೆ, ಕೆಲವೊಂದು ಸಲ ತಲೆ ಬಟ್ಟೆಗೆ ಬಿದ್ದರೂ ಕಮ್ಮಿ ಆಗಲ್ಲ. ಮೆಂತೋ ಪ್ಲಸ್ ಹಚ್ಚಿರೂ ಕಮ್ಮಿ ಆಗಲ್ಲ. ಅವಾಗ ವಾಮಿಟ್ ಆದಾಗಲೇ ನನಗೆ ಕಮ್ಮಿ ಆಗೋದು ತಲೆನೋವು. ಹಾಸ್ಪಿಟ್ಲಿಗೆ ಅಂತ ತಲೆನೋವು ಅಂತ ಏನೋ ಹೋಗಲಿಲ್ಲ, ಮನೆಯಲ್ಲೇ ಏನಾದರೂ ಒಂದು ರೆಮಿಡಿ ಮಾಡ್ತಾ ಇರ್ತೀನಿ ತಲೆನೋವು ಕಮ್ಮಿ ಆಗೋದಕ್ಕೋಸ್ಕರ. ಮತ್ತಿನ್ನೊಂದು ಒಂದು ರೆಮಿಡಿ ಇದೆ, ಏನಂದ್ರೆ ಒಂದು ಜ್ಯೂಸು. ಏನಂತಂದರೆ, ಹಾಲಿಗೆ ಅರಿಶಿನ ಪುಡಿ ಮತ್ತು ಮೆಣಸು ಮತ್ತು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಜಜ್ಜಿ, ಮೆಣಸು ಮತ್ತು ಶುಂಠಿನ ಜಜ್ಜಿಬಿಟ್ಟು ಹಾಲಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ಟು, ಬೆಲ್ಲ ಹಾಕಿದ್ರೆ ಹಾಲು ಒಡೆದೋಗುತ್ತೆ, ಸಕ್ಕರೆನೇ ಹಾಕಿ ನೀವೇನಾದರೂ ಈ ರೆಮಿಡಿ ಯೂಸ್ ಮಾಡೋಂಗಿದ್ರೆ ಸಕ್ಕರೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿದ್ರೆ ಅದು ಕೂಡ ಅಷ್ಟೇ, ಅದಕ್ಕೂ ತಲೆನೋವು ಕಮ್ಮಿ ಆಗುತ್ತೆ. ತಲೆನೋವು ಈಸಿಯಾಗಿ ಅದನ್ನು ನಾವು ಕಮ್ಮಿ ಮಾಡ್ಕೋಬೋದು ಆ ಒಂದು ಜ್ಯೂಸಿಂದ. ಅದೊಂಥರ ಕಷಾಯ ಥರ ಇರುತ್ತೆ, ಬಟ್ ಕಷಾಯ ಥರ ಅನಿಸೋದಿಲ್ಲ. ಕುಡಿತಾ ಇದ್ದರೆ ಒಳ್ಳೆ ಬಾದಾಮಿ ಹಾಲು ಕುಡ್ದಿರೋ ಥರ ಫೀಲ್ ಆಗುತ್ತೆ, ಆ ಥರ ಇರುತ್ತೆ ಇದು ಜ್ಯೂಸು, ಚೆನ್ನಾಗಿರುತ್ತೆ. ಅದೊಂದು ತಲೆನೋವಿಗೆ ಅದೊಂದು ಪರಿಹಾರ ಆಗುತ್ತೆ. ಆ ಜ್ಯೂಸಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದರಿಂದ ಮಾತ್ರ ಏನೂ ಯೂಸ್ ಇಲ್ಲ. ಇದರ ವ್ಯತ್ಯಾಸ ಏನಂತಂದರೆ, ಸುಮ್ಮನೆ ಒಂದು ಜೆಲ್ ಥರ ಇದೆ ಅಷ್ಟೇ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಇದನ್ನು ಡಿಗ್ರೇಡ್ ಆಗಿ ಅಂತ ನಾನೇನು ಹೇಳ್ತಾ ಇಲ್ಲ, ಒಟ್ಟು ನನ್ನ ಒಂದು ಅನುಭವಕ್ಕೆ ಇದು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಸ್ವಲ್ಪ ಜೆಲ್ ಥರ ಅನಿಸುತ್ತೆ. ಇದು ಮಾತ್ರ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಇದನ್ನು ನಾನು ಸಜೆಷನ್ ಕೊಡ್ತೀನಿ. ತಲೆನೋವಿಗೆ ಒಂದು ರಾಮಬಾಣ ಥರ ಇರುತ್ತೆ ಇದು, ಪರವಾಗಿಲ್ಲ. ತಲೆನೋವು ಬೇಗ ಫಟ್ ಅಂತ ಹೋಗುತ್ತೆ. ಮತ್ತು ತಲೆನೋವಿಗೆ ಇನ್ನೊಂದು ಅಂತಂದರೆ, ಅದೇ ಹಾಲು ಮತ್ತು ಹಾಲಿಗೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಮತ್ತು ಮೆಣಸು, ಹಸಿ ಶುಂಠಿನ ಹಾಕ್ಬಿಟ್ಟು ಜಜ್ಜಿ ಅದ್ರಲ್ಲಿ ಹಾಕಿ ಸಕ್ಕರೆ ಹಾಕಿ ಕುದಿಸಿ ಕುಡಿದ್ರೆ ತಲೆನೋವು ಬೇಗ ಕಮ್ಮಿ ಆಗುತ್ತೆ. ಇದೊಂದು ರೆಮಿಡಿ. ತಲೆನೋವಿಗೆ ಅದೊಂದು ಈಸಿಯಾಗಿ ತಲೆನೋವು ಬಿಡುತ್ತೆ. ನನ್ನ ಒಂದು ಅನುಭವದಲ್ಲಿ ಕೆಲವೊಂದು ಅಷ್ಟೂ ಮಾಡಿರೂ ಕೂಡ ತಲೆನೋವು ಕಮ್ಮಿ ಆಗಿರೋದಿಲ್ಲ. ಏನಂತಂದರೆ,
ಈ ವಿಕ್ಸ್ ಹಚ್ಚಿದ್ರೂ ತಲೆಗೆ ಬಟ್ಟೆ ಬಿಗಿದ್ರೂ ಕೂಡ ಆ ಥರ ಜ್ಯೂಸ್ ಕುಡಿದ್ರೂ ಕೂಡ ಹಾಲು ಮತ್ತು ಅರಿಶಿನ ಮೆಣಸು ಮತ್ತು ಶುಂಠಿ ಕುಡಿದ್ರೂ ಕೂಡ ತಲೆನೋವು ಬಿಟ್ಟಲ್ಲ. ಅವಾಗ ವಾಮಿಟ್ ಆದಮೇಲೆ ನಂಗೆ ತಲೆನೋವು ಕಮ್ಮಿ ಆಗಿರುತ್ತೆ. ವಾಮಿಟ್ ಆಗೋವರೆಗೂ ನಂಗೆ ತಲೆನೋವು ಬಿಡೋದೇ ಇಲ್ಲ. ಆವಾಗ ಕೂಡ ಒಂದ್ಸಲ ಸಫರಾಗಿ ಅವಾಗ ತುಂಬ ಒಂದಿನ ಫುಲ್ಲು ರೆಸ್ಟ್ ಆಗಿರುತ್ತೆ. ಒಂದಿನ ಡೇ ಆ್ಯಂಡ್ ನೈಟ್ ಫುಲ್ ರೆಸ್ಟ್ ಆಗಿ ಸುಮ್ಮನೆ ಮಲ್ಕೊಬೇಕು, ತಲೆ ಬಿಕ್ಕೊಂಡು ವಾಂತಿ ಮಾಡಿ 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 ಒಂದು 3 ಸಲ ಅಂತೂ ವಾಂತಿ ಆಗಿರುತ್ತೆ. ಅವಾಗ ನನಗೆ ಕಂಪ್ಲೀಟಾಗಿ ತಲೆನೋವು ಬಿಡುತ್ತೆ. ಆ ಥರದ್ದು ಕೆಲವೊಂದು ಸಲ ತಲೆನೋವು ಬರುತ್ತೆ. 6 ತಿಂಗಳಿಗಂತೂ ಒಂದು ಸಲ ಅಂತೂ ಬಂದಿರುತ್ತೆ. 6 ತಿಂಗಳೊಳಗೆ 2 ಸಲ ಅಂತೂ ಬಂದಿರುತ್ತೆ. ಮಿನಿಮಮ್ ಅಂದರೆ ಒಂದು ಸಲನಾದರೂ ಬಂದಿರುತ್ತೆ ಆ ಥರ ವಾಮಿಟ್ ಆಗೋಂಥ ತಲೆನೋವು ನನಗೆ. ಅದರಲ್ಲಿ ತಲೆನೋವು ಬಂದರೆ ಇದೊಂದು ಬೆಸ್ಟ್ ಆಪ್ಷನು. ಚಿಕ್ಕದಾಗಿದ್ದಾಗಲೇ ಇದನ್ನು ಹಚ್ಕೊಂಡ್ಬಿಟ್ರೆ ನನಗೆ ಫುಲ್ಲು ಕ್ಯೂರ್ ಆಗಿಬಿಡುತ್ತೆ. ಅದಕ್ಕೂ ಇನ್ನೊಂದಂದರೆ ಒಂದು ಲೈಟಾಗಿ ಕಾಫಿ ತೊಗೊಂಡ್ರು ಕೂಡ ಬೇಗ ಕಮ್ಮಿ ಆಗಿಬಿಡುತ್ತೆ ನನಗೆ ತಲೆನೋವು. ನಿಮಗೂ ಏನಾದರೂ ತಲೆನೋವಿಗೆ ಏನಾದರೂ ನನ್ನ ಈ ಒಂದು ಸಜೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು.